ಮೊಲ ಮತ್ತು ಆಮೆ ರೇಸ್ ಬಗ್ಗೆ ಕಥೆನ ನೀವು ಕೇಳೇ ಇರ್ತೀರ. ಆ ಕಥೆಗೂ ಈ ವಿಡಿಯೋಗೂ ಏನು ಸಂಬಂಧ ಅಂತನಾ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇರೋ ಟಾಪಿಕ್ಗಳು ಬಂದ್ಬಿಟ್ಟು, ಮೊದಲನೇದು SLC ಎಕ್ಸಾಮಿನೇಷನ್ ಟೈಮ್ ಟೇಬಲ್. ಸೆಕೆಂಡ್ ಒನ್, ಇನ್ನೂ ನಮ್ಮ ಎಕ್ಸಾಮಿನೇಷನ್ಗೆ ಎಷ್ಟು ಟೈಮ್ ಉಳಿದಿದೆ ಅಂತ. ಥರ್ಡ್ ಒನ್, ಆ ಉಳಿದಿರೋ ಟೈಮಲ್ಲಿ ನಾವು ಸ್ಟಡಿ ಟೈಮ್ ಟೇಬಲ್ ಹೇಗೆ ಮಾಡ್ಕೊಳ್ಳೋದು ಅಂತ. ಫೋರ್ತ್ ಒನ್ ಬಂದ್ಬಿಟ್ಟು ಸಬ್ಜೆಕ್ಟ್ ಡಿಸ್ಟ್ರಿಬ್ಯೂಷನ್. ಆ ಟೈಮಲ್ಲಿ ಯಾವ ಸಬ್ಜೆಕ್ಟ್ ಓದೋದು, ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ದೀನಿ. ಮತ್ತು ಫಿಫ್ತ್ ಒನ್ ಬಂದ್ಬಿಟ್ಟು ನನ್ನ ಫೇವ್ರೆಟ್ ಪಾರ್ಟ್, ಕನ್ಸಿಸ್ಟೆನ್ಸಿ. ಈ ಕನ್ಸಿಸ್ಟೆನ್ಸಿ ಪಾರ್ಟ್ನ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಾಗ ಆಲ್ರೆಡಿ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ, ಆದರೂ ಒಂದು ಸಲ ಹೇಳ್ಬಿಡ್ತೀನಿ. ಫಸ್ಟ್ ಎಕ್ಸಾಮ್ 21st ಮಾರ್ಚ್ ಇದೆ, ಅದು ಕನ್ನಡ. 24th ಮಾರ್ಚ್ ಮ್ಯಾಥಮೆಟಿಕ್ಸ್, 26th ಮಾರ್ಚ್ ಇಂಗ್ಲೀಷ್, 29th ಮಾರ್ಚ್ ಸೋಷಿಯಲ್ ಸೈನ್ಸ್, 2nd ಏಪ್ರಿಲ್ಗೆ ಸೈನ್ಸ್ ಇದೆ, 4th ಏಪ್ರಿಲ್ಗೆ ಹಿಂದಿ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ರಿಮೈನಿಂಗ್ ಟೈಮ್, ಬಾಕಿ ಉಳಿದಿರೋ ಸಮಯ, ಅಂದರೆ ಎಕ್ಸಾಮಿನೇಷನ್ಗೆ ಇನ್ನೂ ಎಷ್ಟು ಟೈಮ್ ಉಳಿದಿದೆ ಅಂತ. ಈ ವಿಡಿಯೋನ ಅಪ್ಲೋಡ್ ಮಾಡಿರೋದು 19th ಜನವರಿ, ಎಕ್ಸಾಮ್ ಇರೋದು ಮಾರ್ಚ್ 21st, ಅಂದರೆ ಟೋಟಲಿ ಇನ್ನೂ 60 ಡೇಸ್ ಮಾತ್ರ ಉಳಿದಿರೋದು. ಇನ್ನೂ 60 ಡೇಸ್ ಇದೆ ಬಿಡು ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ಆ 60 ಡೇಸ್ನ ನಾವು 6 ಸಬ್ಜೆಕ್ಟ್ಸ್ಗೋಸ್ಕರ ಡಿವೈಡ್ ಮಾಡಬೇಕು. 60 ಡೇಸನ್ನು 6 ಸಬ್ಜೆಕ್ಟ್ಸಿಗೆ ಡಿವೈಡ್ ಮಾಡಿದ್ರೆ ನಿಮಗೆ ಒಂದು ಸಬ್ಜೆಕ್ಟಿಗೆ 10 ಡೇಸ್ ಮಾತ್ರ ಸಿಗೋದು. ಅದಕ್ಕೋಸ್ಕರ ಇನ್ಮೇಲೆ ಸೀರಿಯಸ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ನೆಕ್ಸ್ಟ್ ಬರೋದು ಸ್ಟಡಿ ಟೈಮ್ ಟೇಬಲ್. ಒಂದು ಸ್ಟಡಿ ಟೈಮ್ ಟೇಬಲ್ನ ನೀನು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಡೇಯಲ್ಲಿ ನೀನು ಎಷ್ಟು ಅವರ್ಸ್ ಯೂಟಿಲೈಸ್ ಮಾಡ್ಬೋದು ಓದೋಕ್ಕೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಒನ್ ಡೇಯಲ್ಲಿ 24 ಅವರ್ಸ್ ಏನೋ ಇದೆ, ಆದರೆ ಸ್ಕೂಲು, ಟ್ಯೂಷನ್ನು ಅಂತ ಹೇಳಿ ನಮಗೆ ತುಂಬ ಟೈಮ್ ಸಿಗೋದಿಲ್ಲ. ಮ್ಯಾಕ್ಸಿಮಮ್ ಏನಂದರೆ ಒಂದು 6 ಅವರ್ಸ್ ನಾವು ಸ್ಟಡಿ ಮಾಡ್ಬೋದು. ಇದು ನಿಮಗೆ ಮಾಡೆಲ್ ಆಗಿ ಹೇಳ್ತಿರೋದು. ಒಂದು 6 ಅವರ್ಸ್ ಫೆಚ್ ಮಾಡಿ ಅದನ್ನು ಡಿವೈಡ್ ಮಾಡಿ ಹೇಗೆ ಓದ್ಕೊಳ್ಳೋದು ಅಂತ. ನೀವು ನಿಮ್ಮ ಟೈಮ್ ಅನುಕೂಲ ತಕ್ಕಾಗೆ ಇದನ್ನು ಚೇಂಜ್ ಮಾಡ್ಕೋಬೋದು. ಸಪೋಸ್ ಇವಾಗ ನಾನೊಬ್ಬ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅಂದರೆ ನಾನು ಡೈಲಿ 6 ಅವರ್ಸ್ ಓದೋಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಆ 6 ಅವರ್ಸ್ ಓದೋದಂದರೆ ಏನು, ಒಂದೇ ಸಲ ಕೂತ್ಕೊಂಡು 6 ಅವರ್ಸ್ ಓದೋದಲ್ಲ. ಮಾರ್ನಿಂಗ್ 3 ಅವರ್ಸು, ಸಂಜೆ ಸ್ಕೂಲಿಂದ ಟ್ಯೂಷನಿಂದ ಬಂದಮೇಲೆ 3 ಅವರ್ಸು, ಈ ಥರ ಬೆಳಿಗ್ಗೆ 3 ಅವರ್ಸು, ಸಂಜೆ 3 ಅವರ್ಸ್ ಓದಿ ನಾನು ಡೈಲಿ 6 ಅವರ್ಸ್ ಓದ್ಕೋತೀನಿ. ನೀವು ಕಷ್ಟಪಟ್ಟು ಬೇಕಾದರೆ ಆ 6 ಅವರ್ಸ್ ಇರೋದನ್ನು ಜಾಸ್ತಿನೂ ಮಾಡ್ಕೋಬೋದು. ನೆಕ್ಸ್ಟ್ ಕವರ್ ಮಾಡ್ತಿರೋ ಟಾಪಿಕ್ಕು ಸಬ್ಜೆಕ್ಟ್ ಡಿಸ್ಟ್ರಿಬ್ಯೂಷನ್. ಅಂದರೆ ಈಗ ಡೈಲಿ 6 ಅವರ್ಸ್ ಓದ್ತೀವಿ ಅಂತ ಗೊತ್ತಾಯಿತು. ಮಾರ್ನಿಂಗ್ 3 ಅವರ್ಸು, ಸಂಜೆ ಟೈಮು 3 ಅವರ್ಸು. ಆ ಅವರ್ಸಲ್ಲಿ ಯಾವ ಸಬ್ಜೆಕ್ಟು ಎಷ್ಟೊತ್ತು ಓದೋದು, ಯಾವ ಸಬ್ಜೆಕ್ಟ್ ಕಾಂಬಿನೇಷನ್ ಮಾಡ್ಕೊಂಡು ಓದೋದು ಅಂತ ಈ ಸಬ್ಜೆಕ್ಟ್ ಡಿಸ್ಟ್ರಿಬ್ಯೂಷನಲ್ಲಿ ನಾನು ಹೇಳ್ತೀನಿ. ಮಾರ್ನಿಂಗ್ ಟೈಮ್ ಯಾವಾಗಲೂ ಡಿಫಿಕಲ್ಟ್ ಸಬ್ಜೆಕ್ಟ್ನೇ ಚಾಯ್ಸ್ ಮಾಡಿ. ಇನ್ ಕೇಸ್ ನಿಮಗೆ ಡಿಫಿಕಲ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಸೈನ್ಸ್ ಇದ್ದರೆ ಆ 3 ಅವರ್ಸಲ್ಲಿ ಫಸ್ಟ್ ಹಾಫಲ್ಲಿ ನೀವು ಸೈನ್ಸ್ನ ಓದಿ, ಸೆಕೆಂಡ್ ಹಾಫಲ್ಲಿ ಮ್ಯಾಥ್ಸ್ನ ಕವರ್ ಮಾಡಿ. ಮ್ಯಾಥ್ಸ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಯಾವುದೇ ಸಬ್ಜೆಕ್ಟ್ ಫಸ್ಟ್ ಓದಿ, ಆದರೆ ಎಂಡ್ ಮಾಡೋದು ಮ್ಯಾಥ್ಸಿಂದನೇ ಮಾಡಿ. ಯಾಕಂದರೆ ಮ್ಯಾಥ್ಸ್ಗೆ ಡೈಲಿ ಪ್ರಾಕ್ಟೀಸ್ ಬೇಕಾಗುತ್ತೆ. ನೈಟ್ ಏನು ಓದಕ್ಕೆ ಕುತ್ಕೊತೀರಲ್ಲ, ಆವಾಗ ಫಸ್ಟ್ ಸಬ್ಜೆಕ್ಟು ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಚಾಯ್ಸ್ ಮಾಡಿ. ಇಂಗ್ಲೀಷ್, ಕನ್ನಡ, ಹಿಂದಿ. ಫಸ್ಟ್ ಸೆಷನ್ನಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜು, ಸೆಕೆಂಡ್ ಸೆಷನ್ನಲ್ಲಿ ಯಾವುದಾದ್ರೂ ಒಂದು ಕೋರ್ ಸಬ್ಜೆಕ್ಟು, ಎಕ್ಸಾಂಪಲ್ ಸೋಷಿಯಲ್ ಸೈನ್ಸ್. ಸಂಜೆ ಟೈಮು ಫಸ್ಟ್ ಚಾಯ್ಸ್ ಯಾವಾಗಲೂ ಲ್ಯಾಂಗ್ವೇಜ್ ಅಂತ ಯಾಕೆ ಹೇಳಿದೆ ಗೊತ್ತಾ? ನೀವು ಓಲ್ಡ್ ಡೇ ಸ್ಕೂಲಲ್ಲಿ ಇರ್ತೀರ, ಇಲ್ಲ ಟ್ಯೂಷನ್ ಮುಗಿಸ್ಕೊಂಬಂದಿರ್ತೀರ, ಮೈಂಡ್ ಫುಲ್ ಸ್ಟ್ರೆಸ್ ಆಗಿರುತ್ತೆ. ಇಂಥ ಟೈಮಲ್ಲಿ ನೀವು ಈಸಿ ಸಬ್ಜೆಕ್ಟ್ ಆಗಿರೋ ಲ್ಯಾಂಗ್ವೇಜ್ನ ಓದಿದರೆ ಮೈಂಡ್ ರಿಫ್ರೆಶ್ ಆಗುತ್ತೆ. ಲ್ಯಾಂಗ್ವೇಜ್ ಜೊತೆ ಯಾವುದಾದ್ರೂ ಕೋರ್ಸ್ ಸಬ್ಜೆಕ್ಟ್ ಓದಿ ಅಂತ ಹೇಳಿದೆ. ನೀವು ಬೇಕಾದರೆ ಲ್ಯಾಂಗ್ವೇಜ್ ಜೊತೆ ಒಂದು ಮ್ಯಾಥ್ಸ್ ಕೂಡ ಮಾಡ್ಬೋದು. ಅಂದರೆ ಯಾವುದೇ ಸಬ್ಜೆಕ್ಟ್ ಫಸ್ಟ್ ಓದಿದರೆ ನೀವು ಯಾವಾಗಲೂ ಮ್ಯಾಥ್ಸಿಂದನೇ ಎಂಡ್ ಮಾಡಬೇಕು. ಎಲ್ಲ ಸಬ್ಜೆಕ್ಟ್ ಕವರ್ ಆಗೋ ಥರ ಒಂದು ಟೈಮ್ ಟೇಬಲ್ ಮಾಡಿಕೊಡಿ. ಕಾಂಬಿನೇಷನ್ ಯಾವ ಥರ ಇರಬೇಕು ಅಂದರೆ ಸೈನ್ಸ್, ಕನ್ನಡ, ಸೋಷಿಯಲ್ ಸೈನ್ಸ್, ಇಂಗ್ಲೀಷ್, ಮ್ಯಾಥ್ಸ್, ಹಿಂದಿ, ಈ ಥರ ನಿಮಗೆ ಕನ್ವೀನಿಯೆಂಟ್ ಆಗೋ ಥರ
ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಟೈಮ್ ಟೇಬಲ್ ಮಾಡ್ಕೊಂಡಿರ್ತೀರ, ಓದೋಕ್ಕೆಲ್ಲ ಸ್ಟಾರ್ಟ್ ಮಾಡಿರ್ತೀರ. ಆದರೆ ಕೆಲವೊಂದು ಟಾಪಿಕ್ಸ್ ಹೇಗಿರ್ತಾವಂದರೆ ನಿಮ್ಮನ್ನು ಓದೋ ಇಂಟ್ರೆಸ್ಟ್ನ ಕಡಿಮೆ ಮಾಡಿಬಿಡುತ್ತೆ, ಇಲ್ಲ ಆ ಟಾಪಿಕ್ಕಲ್ಲಿ ನೀವು ಮುಂದೆ ಹೋಗ್ತಾನೆ ಇರಲ್ಲ. ಆ ಥರ ಟೈಮ್ ಬಂದಾಗ ನೀವು ಅಲ್ಲೇ ಸ್ಟಾಪ್ ಮಾಡಿಬಿಡ್ಬೇಡಿ. ಆ ಥರ ಸಿಚುವೇಶನ್ ಬಂದಾಗ ಆ ಟಾಪಿಕ್ನ ಅಲ್ಲೇ ಬಿಟ್ಟು ನಿಮ್ಗೆ ಈಸಿ ಆಗಿರೋವಂಥ ಟಾಪಿಕ್ಸ್ ಇರ್ತಾವಲ್ಲ ಅವನ್ನ ಮಾಡಿ, ಇಲ್ಲ ಆಲ್ರೆಡಿ ಓದಿರೋವಂಥ ಟಾಪಿಕ್ಸ್ನ ರಿವೈಸ್ ಮಾಡಿ. ಈ ಸ್ಟಡಿ ಅವರ್ಸ್ ಟೈಮ್ ಟೇಬಲ್ ಎಲ್ಲ ನಾನು ವೀಕೆಂಡ್ ಡೇಸ್ ಬಿಟ್ಟು ಹೇಳ್ತಾ ಇದ್ದೀನಿ, ಅಂದರೆ ಸ್ಯಾಟರ್ಡೆ ಸಂಡೇ ಬಿಟ್ಟು ಹೇಳ್ತಾ ಇದ್ದೀನಿ. ಸ್ಯಾಟರ್ಡೆ ಸಂಡೇ ಒಂಥರ ನಿಮಗೆ ಬೋನಸ್ ಇದ್ದಾಗೆ. ಅವತ್ತಿನ ದಿವಸ ನೀವು ನಿಮ್ಮ ಟೈಮ್ ಟೇಬಲ್ನ ಯಾವ ಥರ ಬೇಕಾದರೂ ಆಲ್ಟರ್ ಮಾಡ್ಕೋಬೋದು. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಸ್ಯಾಟರ್ಡೆ ಸಂಡೇ ಆದಷ್ಟು ರಿವಿಷನ್ ಮಾಡಿ ಮತ್ತು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಈ ಪಾರ್ಟ್ ಬಂದುಬಿಟ್ಟು ನನ್ನ ಫೇವ್ರೆಟ್, ಕನ್ಸಿಸ್ಟೆನ್ಸಿ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಆಮೆ ಮತ್ತು ಮೊಲದ ರೇಸ್ ಕತೆ ಅಂತ. ಆ ರೇಸ್ ಕತೆ ಈ ವಿಡಿಯೋಗೆ ಹೇಗೆ ರಿಲೇಟೆಡ್ ಇದೆ ಗೊತ್ತಾ? ಆಮೆ ಮತ್ತು ಮೊಲದ ರೇಸ್ ಕತೆ ಎಲ್ಲರಿಗೂ ಗೊತ್ತು. ಅದರಲ್ಲಿ ಯಾರು ವಿನ್ ಆದರೂ ಅದರ ಸ್ಟೋರಿ ಮಾರಲ್ ಏನು ಅಂತ ನಿಮಗೆಲ್ಲ ಗೊತ್ತು. ಆದರೆ ಈ ವಿಡಿಯೋಗೂ ಆ ರೇಸ್ಗೂ ಏನು ಸಂಬಂಧ ಅಂತೀರಾ? ಅದನ್ನು ಒಂದು ಎಕ್ಸಾಂಪಲಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿ. ಕ್ರಿಕೆಟ್ ಎಲ್ಲರಿಗೂ ಫೆಮಿಲಿಯರ್ ಇರೋದ್ರಿಂದ ಮತ್ತು ನನಗೆ ಕ್ರಿಕೆಟ್ ಫೇವ್ರೆಟ್ ಗೇಮ್ ಆಗಿರೋದ್ರಿಂದ ಕ್ರಿಕೆಟ್ನ ಎಕ್ಸಾಂಪಲ್ನ ನೀವು ಹೇಳ್ತೀನಿ. ಈಗ ಇಬ್ಬರು ಬ್ಯಾಟ್ಸ್ಮನ್ ಇರ್ತಾರೆ. ಒಬ್ಬ ಬಂದ್ಬಿಟ್ಟು ಬ್ಯಾಟ್ಸ್ಮ್ಯಾನ್ ಎ, ಇನ್ನೊಬ್ಬ ಬ್ಯಾಟ್ಸ್ಮ್ಯಾನ್ ಬಿ. ಅವರಿಬ್ಬರು 3 ಮ್ಯಾಚಸ್ ಇರೋ ಒಂದು ಟೂರ್ನಮೆಂಟ್ನ ಆಟ ಆಡ್ತಾರೆ. ಬ್ಯಾಟ್ಸ್ಮ್ಯಾನ್ ಎ ಬಂದ್ಬಿಟ್ಟು ಫಸ್ಟ್ ಮ್ಯಾಚಲ್ಲೇ 50 ಹಾಫ್ ಸೆಂಚುರಿ ಹೊಡಿತಾನೆ. ನಮ್ಮ ಸೆಕೆಂಡ್ ಬ್ಯಾಟ್ಸ್ಮನ್ ಬಿ ಫಸ್ಟ್ ಮ್ಯಾಚಲ್ಲಿ 25 ರನ್ಸ್ ಮಾತ್ರ ಹೊಡಿತಾನೆ. ಇವಾಗ ಇವರಿಬ್ಬರಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಯಾರು ಅಂತ ಕೇಳಿದರೆ ಅಫ್ಕೋರ್ಸ್ ನಾವೆಲ್ಲರೂ ಬ್ಯಾಟ್ಸ್ಮನ್ ಏನೇ ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಹೇಳ್ತೀವಿ. ಆದರೆ ಬರೀ ಒಂದೇ ಮ್ಯಾಚಿಂದ ಯಾವ ಬ್ಯಾಟ್ಸ್ಮನ್ ಯಾವ ಥರ ಅಂತ ಹೇಳಕ್ಕೆ ಬರಲ್ಲ ಅಲ್ವಾ? ನಾನು ಹೇಳಿದ್ದೆ ಇದು 3 ಮ್ಯಾಚಸ್ನ ಟೂರ್ನಮೆಂಟ್ ಅಂತ. ನಮ್ಮ ಬ್ಯಾಟ್ಸ್ಮನ್ ಎ ಸೆಕೆಂಡ್ ಮ್ಯಾಚಲ್ಲಿ ಡಕ್ಔಟ್ ಆಗಿಬಿಡ್ತಾನೆ, ಅಂದರೆ 0 ರನ್ಸು. ಥರ್ಡ್ ಮ್ಯಾಚಲ್ಲಿ 6 ರನ್ಸ್ ಹೊಡಿತಾನೆ. ನಮ್ಮ ಬ್ಯಾಟ್ಸ್ಮನ್ ಬಿ ಸೆಕೆಂಡ್ ಮ್ಯಾಚಲ್ಲಿ ಕೂಡ 25 ರನ್ಸ್ ಹೊಡಿತಾನೆ, ಥರ್ಡ್ ಮ್ಯಾಚಲ್ಲಿ ಕೂಡ 25 ರನ್ಸ್ ಹೊಡಿತಾನೆ. ಇವಾಗ ಬ್ಯಾಟ್ಸ್ಮನ್ ಎ ಮತ್ತು ಬ್ಯಾಟ್ಸ್ಮನ್ ಬಿ ಇಬ್ಬರದು ಟೋಟಲ್ ರನ್ಸ್ನ ಒಂದ್ಸಲ ನೋಡಿ. ಒಂದು ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿ, ಇನ್ನೂ 2 ಮ್ಯಾಚಲ್ಲಿ ಆವ್ರೇಜಾಗಿ ಆಡಿ ನಮ್ಮ ಬ್ಯಾಟ್ಸ್ಮನ್ ಎ ಕಡಿಮೆ ರನ್ಸ್ ಸ್ಕೋರ್ ಮಾಡಿದ್ದಾನೆ. ಅದೇ ನಮ್ಮ ಬ್ಯಾಟ್ಸ್ಮನ್ ಬಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಪ್ರತಿ ಮ್ಯಾಚಲ್ಲೂ 25 ರನ್ಸ್ ಹೊಡೆದು ಬ್ಯಾಟ್ಸ್ಮನ್ ಎಗಿಂತ ಜಾಸ್ತಿ ರನ್ಸ್ ಹೊಡೆದಿದ್ದಾನೆ. ಇದನ್ನು ಸ್ಟಡೀಸ್ಗೆ ಹೇಗೆ ರಿಲೇಟ್ ಮಾಡ್ತೀನಿ ಅಂದರೆ, ನಾವು 1 ದಿವಸ 2 ದಿವಸ ತುಂಬ ಚೆನ್ನಾಗಿ ಓದ್ಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಟ್ರೆ ನಾವು ಬ್ಯಾಟ್ಸ್ಮನ್ ಎ ಥರ ಕಡಿಮೆ ಸ್ಕೋರ್ ಮಾಡೋ ಚಾನ್ಸಸ್ ತುಂಬ ಇದೆ. ಅದೇ ನಾವು ಕನ್ಸಿಸ್ಟೆಂಟಾಗಿರಬೇಕು, ಬ್ಯಾಟ್ಸ್ಮನ್ ಬಿ ಥರ ಕಡಿಮೆನೇ ಓದು ಆದರೆ ಡೈಲಿ ಓದಬೇಕು. ಈ ಥರ ಮಾಡೋದ್ರಿಂದ ನಮ್ಮ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ನೀವು ಕೂಡ ಆಮೆ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಇನ್ಮೇಲಿಂದ ಡೈಲಿ ಓದೋಕ್ಕೆ ಸ್ಟಾರ್ಟ್ ಮಾಡಿ. SSLC ಎಕ್ಸಾಮಿನೇಷನ್ ಅನ್ನೋ ರೇಸಲ್ಲಿ ನೀವು ವಿನ್ ಆಗಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ, ಬಾಯ್.